ನಾಪತ್ತೆ ಆದಾಗ ಬೆಳ್ತಂಗಡಿ ಠಾಣೆಗೆ ಹೋಗಿದ್ದೆ, ಆದ್ರೆ ಬೆಳ್ತಂಗಡಿಯಲ್ಲಿ ಮಿಸ್ಸಿಂಗ್ ಕೇಸ್ ತೆಗೆದುಕೊಂಡಿಲ್ಲ ಅಂತ ಸುಜಾತಾ ಭಟ್ ಆರೋಪ ಮಾಡಿದ್ದಾರೆ. ಸಿಬಿಐನಲ್ಲಿ ಹೊರಗುತ್ತಿಗೆ ಮೇಲೆ ಕೆಲಸ ಮಾಡಿದ್ದೆ, ನಾನು ತನಿಖೆ ಮಾಡಿಲ್ಲ ಅಂತ ಯಾರಿಗೂ ಸಹ ಹೇಳಿಲ್ಲ. ಮಗಳ ಅಸ್ಥಿ ಸಿಕ್ಕರೆ DNA ಮ್ಯಾಚ್ ಆದ್ರೆ ಕೊಡ್ಸಿ, ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ ದೂರನ್ನ ನೀಡಿದ್ದೀನಿ ಅಂತ ಸುಜಾತಾ ಭಟ್ ಹೇಳಿದ್ದಾರೆ. ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ನಾನು ಮಿಸ್ಸಿಂಗ್ ಅಂತ ಹೇಳಿದೆ, ಮಿಸ್ ಆಗಿದ್ದಾಳೆ ಅಂತ. ಆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಂಡಿಲ್ಲ. ನೀವು ಒಬ್ರು ಎಜುಕೇಟೆಡ್ ಇದ್ದೀರಿ, ಸಿಬಿಐದಲ್ಲಿ ಕೆಲಸ ಅಟ್ ಲೀಸ್ಟ್ ಮೇಲಧಿಕಾರಿಗಳಿಗೆ ಬೆಂಗಳೂರಲ್ಲಿ ಬದುಕ್ತಿದ್ದೀರಿ, ಒಂದು ನಿಮಿಷ ನೀವು ನನ್ನ ಮಾತನ್ನ ಕೇಳ್ತೀರಾ? ನೀವು ಎಲ್ಲದಕ್ಕೂ ನೀವೇ ಇದನ್ನ ಹೇಳಿದ್ರೆ ನಾನು ಉತ್ತರ ಕೊಡಕ್ಕಾಗಲ್ಲ. ಈಗ ನಾನು ಕೊಡ್ತಾ ಇದ್ದೀನಿ. ನಾನು ಬೆಳ್ತಂಗಡಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋದವಾಗ ಕಂಪ್ಲೇಂಟ್ ತಗೊಂಡಿಲ್ಲ, ಮಿಸ್ಸಿಂಗ್ ಅಂತ ಕೊಟ್ಟಾವಾಗ ಯಾರಿದ್ರು ಅಂತ ನನಗೆ ಇವಾಗ ನೆನಪಿಲ್ಲ. ಅದನ್ನ ನಾನು ಸ್ಪಷ್ಟಪಡಿಸ್ತೀನಿ. ಎಲ್ಲಾನು ನೆನಪಿಟ್ಕೊಳ್ಳಕ್ಕೆ ನನಗೆ ಆಗಲ್ಲ. ಸುಜಾತಾ ಭಟ್ ಅವರೇ, ಒಂದು ನಿಮಿಷ, ನಾನು ಹೇಳ್ತಾ ಇರೋದು ಇಷ್ಟೇ. ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ನಾನು ಕಂಪ್ಲೇಂಟ್ ಕೊಡಕ್ಕೆ ಹೋದವಾಗ ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ತಗೊಂಡಿಲ್ಲ. ಅಲ್ಲಿಂದ ನಾನು ಧರ್ಮಸ್ಥಳಕ್ಕೆ ಬಂದೆ. ಧರ್ಮಸ್ಥಳದಿಂದ ಬಂದವಾಗ ದೊಡ್ಡವರನ್ನ ಕೇಳಿದೆ, ಅಪ್ರೋಚ್ ಮಾಡಿದೆ. ದೊಡ್ಡ ವ್ಯಕ್ತಿಗಳು ಏನಾದ್ರು ನಾನು ವೀರೇಂದ್ರ ಹೆಗ್ಡೆ ಅವರ ಹತ್ರನೇ ನಾನು ಕೇಳಿದೆ. ಆ ಟೈಮಲ್ಲಿ ಅವರು ದೊಡ್ಡವರಲ್ವಾ, ಎಲ್ಲಾದ್ರೂ ಹುಡುಕಿ ಕೊಡ್ಬೋದು ಅಂತ. ಅವ್ರು ಹೇಳಿದ್ರು ಸಾಮಾಜಿಕವಾಗಿ 1000 ಜನ ದೇವಸ್ಥಾನಕ್ಕೆ ಬರ್ತಾರೆ, ಅವ್ರು ಪಾಪ ಯಾಕೆ ಇದು ಮಾಡ್ತಾರೆ, ಅವರನ್ನ ನಾನು ಬ್ಲೇಮ್ ಮಾಡಬಾರ್ದು. ತುಂಬಾ ಜನ ಬರ್ತಾರಮ್ಮ, 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ, ಏನು ಹುಡುಕಕ್ಕಾಗುತ್ತಮ್ಮ ಅಂತ ಹೇಳಿದ್ರು. ಅಷ್ಟೊಂದು ಮಾತನ್ನ ಹೇಳಿದ್ರು. ನಾನು ಅಲ್ಲಿಂದ ಹೊರಗಡೆ ಬಂದೆ. ಸ್ಟೇಷನ್ಗೆ ಹೋಗಿ ಬಂದ ಮೇಲೆ ಒಂದು ವೇಳೆ ನನಗೆ ಗೊತ್ತಿಲ್ಲ ಸರ್, ದಯವಿಟ್ಟು ಎಲ್ಲರೂ ನನ್ನನ್ನ ಕ್ವಶ್ಚನ್ ಕೇಳಿದ್ರೆ. ಸುಜಾತಾ ಭಟ್ ಅವರೇ, ನಂದು ಸಿಂಗಲ್ ಪ್ರಶ್ನೆ. ಇಷ್ಟೆಲ್ಲ ಬುದ್ಧಿವಂತರಿರೋರು ನಾನು ಬುದ್ಧಿವಂತ ಅಂತ ಹೇಳಿಲ್ಲ. ನಾನು ಸಿಬಿಐಲಿ ವರ್ಕ್ ಮಾಡಿಲ್ಲ. ಸಿಬಿಐಲಿ ಮಾಡ್ತಾ ಇದ್ದೆ ಕಾಂಟ್ರಾಕ್ಟ್ ಹೊರಗುತ್ತಿಗೆ ಆಧಾರದ ಮೇಲೆ. ಅಷ್ಟಾದ್ರೂ ಕೆಲಸ ಮಾಡಿದ್ರೆ ನೀವು ಬುದ್ಧಿವಂತ ಅಂದ್ರೆ ಸಿಬಿಐಲಿ ಕಾಂಟ್ರಾಕ್ಟ್ ಮಾಡಿದ್ರೆ ನೀವು ಬುದ್ಧಿವಂತರು ಅನ್ನುವಂಥದ್ದು. ಬುದ್ಧಿವಂತರು ಈಗ ಸಿಬಿಐಲಿ ನಾನು ಒಂದು ನಿಮಿಷ ನಾನು ಹೊರಗುತ್ತಿಗೆ ಆಧಾರದ ಮೇಲೆ ಅಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸುಜಾತಾ ಭಟ್ ಅವರು ಆಯ್ತು, ಹೊರಗುತ್ತಿಗೆಯಲ್ಲೇ ನೀವು ಸಿಬಿಐಲಿ ಕೆಲಸ ಮಾಡ್ತೀರಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಯಾಕೆ ನನ್ನನ್ನ ಈ ರೀತಿ ಚಿತ್ರಹಿಂಸೆ ಕೊಟ್ಟು ನೀವು ಮಾನಸಿಕವಾಗಿ ನನ್ನನ್ನು ಕುಗ್ಗಿಸ್ತಾ ಇದ್ದೀರಾ? ಎಲ್ಲರೂ ಕೇಳಿದ್ರೆ ನಾನು ಏನು ಉತ್ತರ ಕೊಡಬೇಕು? ನನ್ನ ಪ್ರಶ್ನೆ ಉತ್ತರ ಕೊಡಿ. ಡೌಟ್ ಇದ್ರೆ ಡೌಟ್ ಅನ್ನು ನಾನು ಕೊಡ್ತಾ ಇದ್ದೀನಲ್ಲ ಸಮಂಜಸವಾಗಿ. ಸುಜಾತಾ ಭಟ್ ಅವರು ನೇರ ಪ್ರಶ್ನೆ ಇಲ್ಲಿ ಕೇಳಿ. ಕೇಳಿ ಹಿಂಸೆ ಮಾಡ್ತಾ ಇಲ್ಲ, ನಮ್ಗೆ ಕ್ಲಾರಿಫಿಕೇಶನ್ ಕೇಳಿ. ನೀವು ಕ್ಲಾರಿಫಿಕೇಶನ್ ಕೇಳಿದ್ರೆ ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಯಾರು ಹೇಳಿಲ್ವಲ್ಲ. ಇಲ್ಲಿ ಕೇಳಿ, ನಾನು ನಿಮ್ಮನ್ನ ಎಲ್ಲಿಯಾದ್ರೂ ಮಾಧ್ಯಮದ ಮುಂದೆ ಯಾವುದೇ ಆವತ್ತು ನಾನು ಹೋಗಿದ್ದನಲ್ವಾ ಮಂಗಳೂರಲ್ಲಿ, ಅಲ್ಲಿ ನಾನು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ. ನಾನು ಯಾರಿಗೂ ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ನನ್ನ ಮಗಳ ಅಸ್ಥಿ ಸಿಕ್ಕಿದರೆ, DNA ಮ್ಯಾಚ್ ಆದರೆ ಅದನ್ನ ನನ್ನ ಮಗಳ ಅಸ್ಥಿಯನ್ನ ಕೊಡಿಸಿ ಅಂತ ಹೇಳಿದ್ದೀನಿ. ಅದನ್ನು ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರ ನಾನು ಅದನ್ನ ಏನು ಮಾಡಬೇಕು ನಾನು ಮಾಡಿಕೊಳ್ತೀನಿ ಅಂತ ಹೇಳಿದ್ದೀನಿ. ಬಿಟ್ರೆ 18 ವರ್ಷದ ನಂತರ ಸುಜಾತಾ ಭಟ್ ಅವರು ಇದ್ದಕ್ಕಿದ್ದಂಗೆ ಉದ್ಭವ ಯಾಕಾದ್ರೆ? ನಾನು ಉದ್ಭವ 18-20 ವರ್ಷ ಆಗಿದೆ, ಉದ್ಭವ ಆಗಿಲ್ಲ. ನಾನು ಅನಾಮಧೇಯ ವ್ಯಕ್ತಿ ಸಾವಿರಾರು ಹೆಣಗಳನ್ನು ಹೂತಿದ್ದಾನೆ ಅಂತ ಹೇಳಿಕೊಂಡು ಬಂದವಾಗ, ನಾನು ಒಂದು ಮಾಧ್ಯಮದ ಮುಂದೆ ನೋಡಿದವಾಗ ನಾನು ನನ್ನ ಲಾಯರನ್ನು, ಒಬ್ರು ಮಂಜುನಾಥ್ ಅನ್ನುವಂಥ ಲಾಯರನ್ನು ಅಪ್ರೋಚ್ ಮಾಡಿ ನಾನು ಅವ್ರ ಮೂಲಕ ಹೋಗಿರೋದು. ಇದು ಸ್ಪಷ್ಟ. ಈಗ ನನ್ನ ಪ್ರಶ್ನೆ ಇದೆ, ನೀವು ಸಿಬಿಐದಲ್ಲಿ ಕೆಲಸ ನಾನು ಸಿಬಿಐ ಪದೇ ಅದನ್ನೇ ಎತ್ತಬೇಡಿ. ಕಾಂಟ್ರಾಕ್ಟ್ ಅಲ್ಲಿ ಮಾಡಿದೀನಿ ಅಂತ ಹೇಳಿದಿರಿ ನೀವು. ಹೌದು, ಅಷ್ಟು ಬುದ್ಧಿವಂತೆ ಅಂದ್ರೆ ತನಿಖಾ ಏಜೆನ್ಸಿ ಜೊತೆಗೇನೆ ನೀವು ಒಂದಷ್ಟು ಸಂಬಂಧ ಇರೋದ್ರಿಂದ ಒಂದು ಮೇಲಾಧಿಕಾರಿ ಒಂದು ನಿಮಿಷ ನನಗೆ ಅಲ್ಲಿ ಹೊಡೆದಿದ್ದಾರೆ. ಒಂದು ನಿಮಿಷ ಅಲ್ಲಿ ಹೊಡೆದು ಬಿದ್ದಿದ್ದೀನಿ. ನನಗೆ ಪ್ರಜ್ಞಾ ಇರಲಿಲ್ಲ. ಯಾರೋ ಅನಾಮಧೇಯ ವ್ಯಕ್ತಿ ನನ್ನನ್ನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿದ್ರು. ಅಲ್ಲಿನೂ ಅವರಿಗೆ ನನ್ನ ಹೆಸರು ಗೊತ್ತಿಲ್ಲ. ನಾನು ಪ್ರಜ್ಞೆ ಬರುವಾಗ ನಾನು ಅಲ್ಲಿಂದ ಬರಬೇಕಾಗಿದ್ರೆ ನಾನು 2 ತಿಂಗಳಾಗಿತ್ತೋ ಏನೋ ಗೊತ್ತಿಲ್ಲ, 2ರಿಂದ 3 ತಿಂಗಳು ಆಗಿರಬಹುದು. ಹಾಗಾಗಿ ಆ ಅನಾಮಧೇಯ ವ್ಯಕ್ತಿ ಅಲ್ಲಿ ಹಾಸ್ಪಿಟ್ಲಿದ್ದು ಏನು ಅಮೌಂಟ್ ಕೊಡಬೇಕೋ ಆ ವ್ಯಕ್ತಿ ಕೊಟ್ಟಿದ್ದಾನೆ ಅನ್ನುವಂಥದ್ದು. 3 ತಿಂಗಳು ನಿಮ್ಮ ಟ್ರೀಟ್ಮೆಂಟ್ ನ ದುಡ್ಡನ್ನ ನಿಮಗೆ ಗೊತ್ತಿಲ್ಲದ್ರು ಕೊಟ್ಟು ಹೋಗಿದ್ದಾರೆ. ಅವರಿಗೆ ಯಾರು ಅಂತ ನಾನು ಗೊತ್ತಿಲ್ಲ. ನನ್ನನ್ನು ಬೀದಿಯಲ್ಲಿ ಅಲ್ಲಿ ಒಂದು ಕಡೆ ಹಾಕಿ ಬಿಟ್ಟಿದ್ರು. ಬಟ್ಟೆ ಎಲ್ಲ ಹರಿದು ಹೋಗಿತ್ತು, ಮೈಯಲ್ಲಿ ಬಟ್ಟೆ ಇರಲಿಲ್ಲ.
ಆಯ್ತು. ನಾನು ಕುತ್ಕೊಂಡಾವಾಗ ಅದನ್ನು ಹೇಳ್ತೀನಿ. ಅದಕ್ಕೆ ನೀವು ಇನ್ನೊಂದು ಕ್ರಿಯೇಟ್ ಮಾಡಬೇಡಿ. ನಾನು ಒಂದು ಕಟ್ಟೆ ಮೇಲೆ ಕುತ್ಕೊಂಡಾಗ ನನ್ನ ಬಟ್ಟೆ ಎಲ್ಲ ಹರಿದೋಗಿತ್ತು. ಹಿಂದುಗಡೆಯಿಂದ ಒಬ್ಬ ಬಂದು ಯಾವುದೋ ಒಂದು ಕೋಲಿನಿಂದ ರಾಡಿನಿಂದ ಹೊಡೆದು ಇಲ್ಲಿ ಸ್ಟಿಚ್ ಹಾಕಿದ್ದಾರೆ. ಇಲ್ಲಿ ಯಾವ ಪ್ಲೇಸ್ ಅಲ್ಲಿ, ಯಾವ ಜಾಗದಲ್ಲಿ? ಧರ್ಮಸ್ಥಳದಲ್ಲಿ. ಹೌದು. ಅಲ್ಲಿಂದ ನನಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಅಲ್ಲಿಂದ ಮುಂದೆ ನಾನು ಹುಡ್ಕಕ್ಕೆ ನಾನು ಪ್ರಯತ್ನ ಮಾಡಕ್ಕೆ ನನಗೆ ಆಗ್ಲಿಲ್ಲ. ನಾನು ಜೀವನ ನಾನು ರೂಢಿಸ್ಕೊಳ್ಳು. ನನ್ನ ಮಗಳನ್ನ ನನ್ನ ಮಗಳಿನ ಕರುಳಿನ ಕತೆ ನನಗೆ ಗೊತ್ತಿದೆ. ನಾನು ಎಲ್ಲರ ಹತ್ರನೂ ನಾನು ಹೇಳಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ಹೋಗೋ ದಾಸಯ್ಯನಿಗೆ ಹೇಳಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಯಾರು ಕೊಡಲ್ಲ. ಬೆಲ್ಟ್ ನನ್ನ ಭಾವನಿಗೂ ನನಗೂ ಸಂಬಂಧ ಇಲ್ಲ. ನನ್ನ ಭಾವ ಮಾಡಿರುವಂತಹ ಆರೋಪ ಸತ್ಯಕ್ಕೆ ತುಂಬಾ ದೂರ ಇದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸುಜಾತಾ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಭಾವ ಮಾಡಿರುವ ಆರೋಪ ಸತ್ಯಕ್ಕೆ ದೂರ ಇದೆ. ವಿಜಯ್ ವಸಂತಿ ಯಾರು ಅಂತ ನನಗೆ ಗೊತ್ತಿಲ್ಲ. ರಂಗಪ್ರಸಾದ್ ಮನೆಯಿಂದ ನಾನು ಫೋಟೋವನ್ನ ಕದ್ದಿಲ್ಲ. ನನ್ನ ಹೊಟ್ಟೆಪಾಡಿಗಾಗಿ ಬೇರೆ ಬೇರೆ ಕಡೆ ನಾನು ವಾಸ ಇದ್ದೆ ಅಂತ ಸುಜಾತಾ ಭಟ್ ಹೇಳಿದ್ದಾರೆ. ಈಗ ನನ್ನ ಭಾವನಿಗೆ ಹೇಳಿಲ್ಲ. ಅವ್ರಿಗೆ ನನಗೆ ಸಂಬಂಧ ಇಲ್ಲ. ನೀವು ಅವರ ಮನೆಗೆ ಹೋಗಿ 2 ಕಡೆ ನಿಮಗೆ ಅವರು ಕೆಲಸ ಕೊಡಿಸ್ತಾರೆ. ಎರಡು ಸಾರಿ, ಒಂದು ಮಲ್ಲೇಶ್ವರಮಲ್ಲಿ ಒಂದು ಕಿರಾಣಿ ಅಂಗಡಿಯಲ್ಲಿ ಮತ್ತೆ ಜಯನಗರ ಅವ್ರು ಯಾರು ಕೊಡಿಸ್ಲಿಲ್ಲ. ಕೊಡಿಸ್ತಾರೆ. ನೀವು ಒಂದು ವಾರ ಮಾತ್ರ ಕೆಲಸ ಮಾಡಿ. ಅವ್ರು ಯಾರು ಕೊಡಿಸ್ಲಿಲ್ಲ. ಆದರೆ ಅವ್ರು ಮಾಡಿದ್ದು ಸತ್ಯಕ್ಕೆ ದೂರ. ಅವರು ನನಗೆ ಹೇಳ್ತೀನಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳಿ. ಅವರು ನನಗೆ ಯಾವುದೇ ರೀತಿಯಿಂದ ಕೆಲಸ ಕೊಡಿಸಿಲ್ಲ. ಅದಾದ ನಂತರ ಯಾವ್ದೋ ಒಂದು ಜಡ್ಜ್ ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಅಲ್ಲಿಂದ ಒಂದು ಚೆಕ್ ಅನ್ನ ಕಟ್ಕೊಂಡು ಬಂದ್ರು. ಆ ಚೆಕ್ ಅನ್ನ ನನಗೆ ಕೊಡ್ಲಿಕ್ಕೆ ಬಂದ್ರು. ಅದು ತಪ್ಪು ಅಂತೇಳಿ ಅವ್ರಿಗೆ ಹೇಳಿ ಮನೆಯಿಂದ ಕಳಿಸಿದೆ ಅಂತೇಳಿ ಅವ್ರು ಹೇಳ್ತಾರೆ. ಇಲ್ಲ, ಸುಳ್ಳು. ನಾನು ಯಾವ ಚೆಕ್ ಅನ್ನು ತಗೊಂಡು ಬಂದಿಲ್ಲ. ನಾನು ಯಾವುದನ್ನು ನಾನು ತಗೊಂಡು ಬಂದಿಲ್ಲ. ಅರ್ಥ ಆಯ್ತಲ್ವಾ? ನನಗೆ ಅದರದ್ದು ಅಭ್ಯಾಸ ಇಲ್ಲ. ಕಳ್ತನ ಮಾಡುವಂಥದ್ದು ನನಗೆ ಅಭ್ಯಾಸ ಇಲ್ಲ. ದಯವಿಟ್ಟು ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ. ಯಾವ್ದನ್ನು ಅದು ನನ್ನ ಮಗಳ ಫೋಟೋ ಅಡ್ಮಿಷನ್ ಮಾಡಕ್ಕೆ ಕೊಡ್ಬೇಕಾಗಿದ್ರೆ ಅವಾಗ ನಾನು ಒಂದು ಸಣ್ಣ ಫೋಟೋ ಇಟ್ಕೊಂಡಿದ್ದೆ. ನನ್ನ ಪರ್ಸಲ್ಲಿ ಇಟ್ಕೊಂಡಿದ್ದೆ. ಒಂದು ಫೋಟೋ ಅಡ್ಮಿಷನ್ ಮಾಡಕ್ಕಾಗುವಾಗ ಅದು ಒಂದು ಉಳಿದಿದೆ ಅಂತ ಹೇಳಿದ್ರೆ ನನ್ನದೊಂದು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ, ಒಂದು ಪರ್ಸ್ ಇಟ್ಕೊಂಡಿರ್ತೀನಿ. ಅದರ ಒಳಗಡೆ ಇಟ್ಕೊಂಡಿದ್ದೆ ನಾನು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದಕ್ಕೂ ಅವ್ರು ಯಾರೋ ನನಗೆ ವಿಜಯ್ ವಸಂತ ಅನ್ನುವರು ನನಗೆ ಗೊತ್ತಿಲ್ಲ, ನನಗೆ ಪರಿಚಯ ಇಲ್ಲ. ಅವ್ರಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅವ್ರು ಯಾರು ಅಂತನೂ ನನಗೆ ಗೊತ್ತಿಲ್ಲ. ರಂಗಪ್ರಸಾದ್ ಮನೆಗೆ ನೀವು 2005 6 ಹೋದಾಗ ಅವರ ಮನೆಯ ಆಲ್ಬಮ್ ನಿಂದ ಆ ಫೋಟೋವನ್ನ ಅವರ ಮನೆ ಆಲ್ಬಮ್ ಇಂದ ನಾನು ಕದ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ಹೇಳಬೇಕಾಗಿದ್ರೆ ಅವರ ಮನೆ ಆಲ್ಬಮ್ ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವರ ಮನೆಯಲ್ಲಿ ಅವ್ರ ಆರೋಪ ಮಾಡ್ಲಿ ಸರ್. 1000 ಆರೋಪ ಮಾಡಿದ್ರೆ ನೀವು ಸತ್ಯವಾಗಿ ತಿಳ್ಕೊಂಡಿರ್ಬೇಕು. ಅಯ್ಯೋ ಸರ್, ಅದು ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಅವ್ರು ನನಗೆ ಗೊತ್ತಿಲ್ಲ ಸರ್. ಅವ್ರ ತಂಗಿ ಹೇಳಿದ್ರೆ ಒಂದೇ ರೀತಿ 7 ಜನ ಇರ್ತಾರೆ. ಒಂದೇ ರೀತಿ 7 ಜನ ಇರ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಆವಾಗ ತೆಗೆದಿರುವಂತದ್ದು ಫೋಟೋ ಅದಕ್ಕೂ ಹೋಲಿಕೆ ಮಾಡಬೇಡಿ. ದಯವಿಟ್ಟು ನನ್ನ ಮಗಳು ಅವಳು ಅನನ್ಯ. ಹೌದು, ನಾನು ಎಲ್ಲಿ ಕೊಡಬೇಕಾಗಿತ್ತು ನಾನು ಅಲ್ಲಿ ಕೊಟ್ಟಿದ್ದೆ. ಅದು ಒಂದು ಸಣ್ಣ ಫೋಟೋವನ್ನ ಇಟ್ಕೊಂಡಿದ್ದೆ. ಅಲ್ಲಿಂದ ನಾನು ಕದ್ಕೊಂಡು ಬಂದಿದ್ದೀನಿ, ಇಲ್ಲಿ ಕದ್ಕೊಂಡು ಬಂದಿದ್ದೀನಿ ಅನ್ನುವಂಥದ್ದು ಅಪಪ್ರಚಾರ ಯಾರು ಮಾಡಬೇಡಿ. ನಿಮ್ಮ ಮಗಳು 20 ವರ್ಷದವರೆಗೆ ನಿಮ್ಮೊಟ್ಟಿಗೆ ಇದ್ರು. ವಯಸ್ಸಾಗುವವರೆಗೆ ನಿಮ್ಮ ಒಟ್ಟಿಗೆ ಜೊತೆಗಿರೋದು ಒಂದು ಫೋಟೋ ಇಟ್ಕೊಂಡಿಲ್ಲ. ನಾನು ಫೋಟೋ ತೆಗೆಯುವಷ್ಟು ಹವ್ಯಾಸಿ ನಾನಲ್ಲ. ನೀವು ಯಾವ್ದೋ ಒಂದು ಕಾಡಿನಲ್ಲೋ ಯಾವ್ದೋ ಒಂದು ಬದುಕಿರ್ಲಿಲ್ಲ. ನೀವು ಕೋಲ್ಕತ್ತಾ ಅಂತ ಏರಿಯಾದಲ್ಲಿ, ಬೆಂಗಳೂರು ಅಂತ ಏರಿಯಾದಲ್ಲಿ ಬೆಂಗಳೂರಲ್ಲಿ ಮಾತ್ರ ಬದುಕಿಲ್ಲ. ಒಂದು ನಿಮಿಷ, ನಾನು ಬೆಂಗಳೂರು ಅನ್ನುವ ಏರಿಯಾದಲ್ಲಿ ಒಂದೇ ಏರಿಯಾದಲ್ಲಿ ನಾನು ಬದುಕಲಿಲ್ಲ. ನನ್ನ ಹೊಟ್ಟೆಯನ್ನ ನಾನು ಹಸಿವನ್ನ ನಾನು ನೀಗಿಸ್ಕೊಳ್ಳಕ್ಕೆ ನಾನು ರಿಪ್ಪನ್ಪೇಟೆಯಲ್ಲೂ ನಾನು ಬದುಕಿದ್ದೀನಿ. ಅವರ ತಾಯಿಯನ್ನು ನಾನು ನೋಡ್ಕೊಂಡಿದ್ದೀನಿ. ಕ್ಯಾನ್ಸರ್ ಪೇಷಂಟ್ ಆಗಿದ್ರು ಪ್ರಭಾಕರ್ ಅವರ ತಾಯಿಯನ್ನು. ಅರ್ಥ ಮಾಡ್ಕೊಳ್ಳಿ. ಕೂಡ ಆ ಮನೆಯಲ್ಲಿ ಹೋದಾಗ ನಮಗೆ ಆಸ್ತಿ ಬರಬೇಕು ಅಂತ ಕೋರ್ಟಲ್ಲೆಲ್ಲ ಕೇಸ್ ಹಾಕಿ ಆ ಮನೆಯಲ್ಲೂ ಕೂಡ ನೀವು ಒಂದಷ್ಟು ಸಮಸ್ಯೆ ಮಾಡಿ ಬಂದಿದ್ದೀರಿ ರಿಪ್ಪನ್ಪೇಟೆಯಿಂದ ಅನ್ನುವಂತ ಆರೋಪ ಇದೆ. ಯಾವ ಆಸ್ತಿನೂ ಪ್ರಭಾಕರ್ ಅವರ ಮಗಳು ಹೇಳ್ತಾರೆ, ನಮ್ಮ ಮನೆ ಸ್ವಂತ ಪ್ರಭಾಕರ್ ಮಗಳು ನನಗೆ ಗೊತ್ತಿಲ್ಲ. ಯಾವ ಆಸ್ತಿಯನ್ನು ಅವರೇ ಆಸ್ತಿಯನ್ನ ಮಾರಿರೋದು. ಅಕ್ಕಪಕ್ಕದ ಮನೆಯಲ್ಲಿ ಒಂದು ಆಸ್ತಿಯನ್ನ ಮಾರಿ ಅವರೇ ದುಡ್ಡು ತಗೊಂಡಿದ್ದಾರೆ. ಅವರಿಗೆ ನಾನು ಯಾವ ಆಸ್ತಿಯನ್ನು ನಾನು ಎಲ್ಲೇ ಆದರೂ ನನ್ನನ್ನು ಇದು ಮಾಡಿದ್ರು ನಾನು ಯಾವ ಆಸ್ತಿಗೂ ನಾನು ಹಕ್ಕುದಾರಳಲ್ಲ. ಒಂದು ನಿಮಿಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.